ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಬ್ರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡಿಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂದರೆ ಕಾಪಿರೈಟ್ಸ್. ಇದರಲ್ಲಿ ಎರಡು ವಿಧ ಇರುವಂಥದ್ದು, ಕಾಪಿರೈಟ್ಸ್, ಕಾಪಿರೈಟ್ ಸ್ಟ್ರೈಕ್. ಇದರಲ್ಲೆರಡರಲ್ಲಿ ಏನು ಡಿಫ್ರೆನ್ಸು ಮತ್ತು ಕಾಪಿರೈಟ್ಸ್ ಬಂದರೆ ನಮ್ಗೆ ಹೆಂಗೆ ಕ್ಲೇಮ್ ಮಾಡೋದು ಅಂತ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ನಿಮಗೋಸ್ಕರ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ದಯವಿಟ್ಟು ಒಂದು ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ಅಕಸ್ಮಾತ್ ಯೂಟ್ಯೂಬರ್ಸ್ ಅಥವಾ ಯೂಟ್ಯೂಬರ್ ಬಿಗಿನರ್ಸ್ ದಯವಿಟ್ಟು ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳಬೇಕು. ಆಮೇಲೆ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಾದರೂ ಹೊಸಬರನ್ನ ಒಂದು ಟೆಕ್ ಬ್ರತ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ಬ್ರತ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಈ ಒಂದು ಟಾಪಿಕ್ನ ಶುರು ಮಾಡೋಣ. ಹೇಳ್ದಲ್ಲ ಮುಂಚೆ ನಿಮಗೆ ಕಾಪಿರೈಟ್ಸಲ್ಲಿ ಎರಡು ವಿಧ ಐತೆ, ಕಾಪಿರೈಟ್ಸ್, ಕಾಪಿರೈಟ್ ಸ್ಟ್ರೈಕ್. ಮೊದಲನೇದಾಗಿ ಕಾಪಿರೈಟ್ಸ್ ಬಗ್ಗೆ ಬರೋಣ. ಉದಾಹರಣೆಗೋಸ್ಕರ ನಾನು ವ್ಲಾಗಿಂಗ್ ಚಾನಲ್ ಅಂತ ಇಟ್ಕೊಳ್ಳಿ. ಅಕಸ್ಮಾತ್ ಆದರೂ ನನಗೆ ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕು. ಅದರಿಂದ ನಾನು ಒಂದು ಮೂವಿಲಿ ಉದಾಹರಣೆಗೋಸ್ಕರ ಟಿ ಸೀರೀಸ್ ಅಥವಾ ಆದಿತ್ಯ ಮ್ಯೂಸಿಕ್ಕಿಂದ ಏನಾದರೂ ಯಾವುದೋ ಒಂದು ಬಿಗ್ ಯೂಟ್ಯೂಬರಿಂದ ಒಂದು ಮ್ಯೂಸಿಕ್ ಇರುತ್ತೆ, ಚೆನ್ನಾಗಿ ಅಟ್ರಾಕ್ಟಿಂಗ್ ಆಗಿರುತ್ತೆ. ಆ ಒಂದು ಮ್ಯೂಸಿಕ್ನ ನಾನು ಕಾಪಿ ಮಾಡಿ ಎಡಿಟಿಂಗ್ ಮಾಡಿ ನನ್ನ ವಿಡಿಯೋದಲ್ಲೆಲ್ಲ ಅದನ್ನ ಆ್ಯಡ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ಗೆ. ಆವಾಗ ಯೂಟ್ಯೂಬ್ ಅದನ್ನೆಲ್ಲ ಡಿಟೆಕ್ಟ್ ಮಾಡಿ ನೀವು ಕಾಪಿರೈಟ್ಸ್ ಮಾಡಿದ್ದೀರಾ, ನಿಮಗೆ ಕಾಪಿರೈಟ್ಸ್ ತಗೊಳ್ಳಿ ಅಂತ ಕಾಪಿರೈಟ್ಸ್ ನಮಗೆ ಕೊಟ್ಬಿಡ್ತಾರೆ. ಅದ್ರಗೋಸ್ಕರನೇ ಹೇಳ್ತಿರೋದು. ಇದು ಹೆಂಗೆ ರಿಮೂವ್ ಮಾಡೋದು ಅಂತ ಕ್ಲೇಮ್ ಮಾಡ್ಕೊಳ್ಳೋದು ಅಂತ ನಿಮಗೆ ಫ್ಯೂಚರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕಸ್ಮಾತ್ ಅಂದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದ್ದರೆ ಆ ಒಂದು ಏನಾದರೂ ಕಾಪಿರೈಟ್ಸ್ ಬರುತ್ತಲ್ಲ ಅಷ್ಟು ರೆವಿನ್ಯೂ ಏನಂದರೆ ಓನರ್ಗೆ ಹೋಗುತ್ತೆ. ಅಕಸ್ಮಾತ್ ನನಗೆ ರೆವಿನ್ಯೂ ಬೇಕಾಗಿಲ್ಲ, ವೈರಲ್ ಆಗಿ ವಿಡಿಯೋ ಅಂತ ಇದ್ದರೆ ವೈರಲ್ ಆಗ್ತಾ ಹೋಗ್ತಾ ಇರುತ್ತೆ, ರೆವಿನ್ಯೂ ಇರುತ್ತಲ್ಲ ಆ ಒಂದು ಪೂರ್ತಿ ರೆವಿನ್ಯೂ ಓನರ್ಗೆ ಹೋಗುತ್ತೆ. ಈ ಥರ ಬೇಕಾದ್ರೆ ಮಾಡ್ಬೋದು. ಆಮೇಲೆ ಅಕಸ್ಮಾತ್ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅಂದರೆ ಅಕಸ್ಮಾತ್ ಏನಾದರೂ ಇದೆಲ್ಲ ಫಸ್ಟ್ ಕ್ಲೇಮ್ ಮಾಡ್ಕೊಬೇಕು. ಇಲ್ಲಾಂದ್ರೆ ಮಾನಿಟೈಸೇಷನ್ ಆಗೋ ಸಮಯದಲ್ಲಿ ರಿಯೂಸ್ ಕಾಂಟೆಂಟ್ ಅಂತ ಏನೋ ಬಂದ್ಬಿಟ್ಟಿರುತ್ತೆ ನಿಮಗೆ. ಅದ್ರಗೋಸ್ಕರನೇ ಹೇಳ್ತಿರೋದು. ಇದೆಲ್ಲ ನೀವು ಫಸ್ಟ್ ಕ್ಲೇಮ್ ಮಾಡ್ಕೊಬೇಕಾಗುತ್ತೆ. ಅದು ಹಿಂಗಂತ ನಿಮಗೆ ನೆಕ್ಸ್ಟ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೆಕ್ಸ್ಟು ಕಾಪಿರೈಟ್ ಸ್ಟ್ರೈಕ್ ನೋಡೋಣ. ಕಾಪಿರೈಟ್ ಸ್ಟ್ರೈಕ್ ಏನಂದರೆ ಫಸ್ಟ್ ನಮಗೆ ಯೂಟ್ಯೂಬರ್ ಕೊಟ್ಬಿಟ್ಟಿರ್ತಾರೆ ಕಾಪಿರೈಟ್ಸು. ಆದರೆ ಅವರ ಓನರ್ ಇರ್ತಾರಲ್ಲ, ಅಕಸ್ಮಾತ್ ಅವರು ನಾನು ಹೇಳ್ದಲ್ಲ ಮ್ಯೂಸಿಕ್ ಇರುತ್ತಲ್ಲ ಆ ಒಂದು ಮ್ಯೂಸಿಕ್ ಓನರ್ ಇದ್ದಾರಲ್ಲ, ಉದಾಹರಣೆಗೋಸ್ಕರ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅಥವಾ ಟಿ ಸೀರೀಸ್ ಆದಿತ್ಯ ಮ್ಯೂಸಿಕ್ಕು ಯಾರಾದರಾಗಲಿ, ಆವಾಗ ಅವ್ರಿಗೆ ಓನರ್ಗೆ ನೋಟಿಫಿಕೇಶನ್ ಬರುತ್ತೆ, ಈ ಥರ ಇವ್ರು ಕಾಪಿ ಮಾಡಿದರೆ ನೀವು ಕಾಪಿರೈಟ್ ಸ್ಟ್ರೈಕ್ ಕೊಡ್ತೀರಾ ಅಂತ ಅಲ್ಲಿ ಬಂದ್ಬಿಡುತ್ತೆ ನೋಟಿಫಿಕೇಶನು. ಅಕಸ್ಮಾತ್ ಆದರೂ ನಮ್ಮ ವಿಡಿಯೋ ಚೆನ್ನಾಗಿ ವೈರಲ್ ಆಗ್ತಿದೆಯಾ ಅಂದರೆ ಒಂದು 2-3 ಮಿಲಿಯನ್ ವ್ಯೂಸ್ ಬಂದ್ಬಿಟ್ರೆ ಅವ್ರೇನಂದರೆ ನೋಡು ನಮ್ಮದೇ ವಿಡಿಯೋ ವೈರಲ್ ಆಗಿಲ್ಲ, ಇವ್ರದ್ದು ವೈರಲ್ ಆಗ್ತೈತೆ, ಕಾಪಿರೈಟ್ ಸ್ಟ್ರೈಕ್ ಕೊಟ್ಟೇ ಕೊಡ್ತಾರೆ ಅವಾಗ 100%. ಅಕಸ್ಮಾತ್ ಆದರೂ 50-100 ವ್ಯೂ ಬಂದರೆ ಕಾಪಿರೈಟ್ ಸ್ಟ್ರೈಕ್ ಕೊಡೋದು ತುಂಬ ರೇರ್ ಅಂತ ಹೇಳ್ಬೇಕಾದ್ರೆ ನಿಮಗೆ ಫಸ್ಟು ಕಾಪಿರೈಟ್ಸ್ ಬಂದ್ಬಿಟ್ಟಿರುತ್ತೆ. ಆ್ಯಕ್ಚುಲಿ ನಾವು ಕೂಡ ಸ್ಟ್ರೈಕ್ ಕೂಡ ಕೊಡಬಹುದು. ಅದೆಂಗೆ ಅಂತ ನೀವು ಕೇಳ್ತೀರಾ? ಅದೆಂಗಂದರೆ ನಮ್ಮೊಂದು ಚಾನಲ್ಗೆ 5,000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿರಬೇಕು, ಆಮೇಲೆ ಪ್ಲಸ್ ನಮಗೆ 1 ಲ್ಯಾಕ್ ಪ್ಲಸ್ ವ್ಯೂಸ್ ಇರಬೇಕು. ಆವಾಗ ನಾವು ಕೂಡ ಕಾಪಿರೈಟ್ ಸ್ಟ್ರೈಕ್ ಕೊಡಬಹುದು. ಉದಾಹರಣೆಗೋಸ್ಕರ ನನ್ನ ವಿಡಿಯೋನ ಅಂತ ತಗೊಳ್ಳಿ, ಈ ವಿಡಿಯೋನ ಯಾರೋ ಒಬ್ಬ ಯೂಟ್ಯೂಬರು ಕಾಪಿ ಮಾಡಿ ಅಪ್ಲೋಡ್ ಮಾಡಿದ ಚಾನಲ್ಗೆ, ಅವಾಗ ನಮಗೆ ನೋಟಿಫಿಕೇಶನ್ ಬರುತ್ತಾರೆ ಈ ಥರ ನೀವು ಕಾಪಿರೈಟ್ ಸ್ಟ್ರೈಕ್ ಕೂಡ ಕೊಡ್ಬೋದು ಅಂತ ಹೇಳ್ದಲ್ಲ. 5,000 ಸಬ್ಸ್ಕ್ರೈಬರ್ಸು ಮತ್ತು ನಮಗೆ 1 ಲಕ್ಷ ವ್ಯೂಸ್ ಬಂದಿರಬೇಕು. ಆವಾಗ ನಾವು ಕೂಡ ಕಾಪಿರೈಟ್ ಸ್ಟ್ರೈಕ್ ಕೊಡ್ಬೋದು. ಅದ್ರ ಬಗ್ಗೆ ಸೆಪ್ರೇಟ್ ಆಗಿ ಪಕ್ಕ ಫ್ಯೂಚರಲ್ಲಿ ವಿಡಿಯೋ ಮಾಡ್ತೀನಿ. ಯಾವಾಗ ನಾನು 5,000 ಸಬ್ಸ್ಕ್ರೈಬರ್ಸು ಮತ್ತು 1 ಲ್ಯಾಕ್ ವ್ಯೂಸ್ ಕಂಪ್ಲೀಟ್ ಮಾಡ್ತೀನಲ್ಲ ಆವಾಗ 100% ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ. ಮತ್ತು ನಾವು ನೆಕ್ಸ್ಟ್ ಬಂದ್ಬಿಟ್ಟು ಕಾಪಿ ರೈಟ್ಸ್, ಇದನ್ನ ಹೇಗೆ ಕ್ಲೇಮ್ ಮಾಡೋದು. ಇದರಲ್ಲಿ 3 ಆಪ್ಷನ್ ಇರುತ್ತೆ, ಆ್ಯಕ್ಚುಲಿ 4 ಆಪ್ಷನ್ ಇರುವಂಥದ್ದು. ಅದೇನೇನೆಂದರೆ ಮೊದಲನೇದಾಗಿ ಮ್ಯೂಟ್ ಮಾಡ್ಬೋದು ಒಂದು ಸೆಗ್ಮೆಂಟ್ನ. ಅಕಸ್ಮಾತ್ ಆದರೂ ನಿಮಗೆ ಬರೇ ವಿಡಿಯೋ ಬೇಕು, ಮ್ಯೂಸಿಕ್ ಬೇಡ ಅಂದರೆ ಮ್ಯೂಟ್ ಹೋಗಬೇಕು. ಅಕಸ್ಮಾತ್ ಆದರೂ ನನಗೆ ಆ ಸೆಗ್ಮೆಂಟೇ ಬೇಡ ಅಂದರೆ ಸೆಕೆಂಡ್ ಆಪ್ಷನ್ನು ಟ್ರಿಮ್ ಸೆಗ್ಮೆಂಟ್ ಅಂತ ಇರುತ್ತೆ. ಟ್ರಿಮ್ ಮಾಡಿಬಿಟ್ರೆ ವಿಡಿಯೋನೇ ಟ್ರಿಮ್ ಆಗಿಬಿಡುತ್ತೆ, ಅಂದರೆ ವಾಚ್ ಅವರ್ ಕೌಂಟ್ ಆಗಿರುತ್ತಲ್ಲ ಅದು ಕೂಡ ನಿಮಗೆ ಡ್ರಾಪ್ ಆಗುತ್ತೆ. ವಿಡಿಯೋ ಟ್ರಿಮ್ ಆಗುತ್ತೆ ಪ್ಲಸ್ ಮ್ಯೂಸಿಕ್ ಇತ್ತಲ್ಲ ಅದು ಕೂಡ ನಿಮಗೆ ಟ್ರಿಮ್ ಆಗಿಬಿಡುತ್ತೆ. ಆದರೆ ನನಗೆ ಕೇಳ್ರಿ ಈ ಆಪ್ಷನ್ ಅಷ್ಟೊಂದು ಚೆನ್ನಾಗಿಲ್ಲ. ಮೂರನೇದಾಗಿ ಡಿಸ್ಪ್ಯೂಟ್ ಆಪ್ಷನ್ನು, ಅದು ಕೂಡ ನನಗೆ ಕೇಳ್ರೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ಬೇಕು. ನೆಕ್ಸ್ಟ್ 4ನೇದು ನೀವು ರೀಪ್ಲೇಸ್ ಮಾಡ್ಬೋದು ಮ್ಯೂಸಿಕ್ನ. ಅಕಸ್ಮಾತ್ ಆದರೂ ಪುನೀತ್ ರಾಜ್ಕುಮಾರ್ದು ಮ್ಯೂಸಿಕ್ ಹಾಕಿರ್ತೀನಿ, ಆಮೇಲೆ ಬೇರೆ ಮ್ಯೂಸಿಕ್ ನಾವು ರಿಪ್ಲೇಸ್ ಮಾಡ್ಬೋದು, ಅದು ಕಾಪಿರೈಟ್ಸ್ ಇರಲ್ಲ. ಆದರೆ ಫ್ಯೂಚರಲ್ಲಿ ಅದು ಕೂಡ ಕಾಪಿರೈಟ್ಸ್ ಬರಬಹುದು. ಅದ್ರಗೋಸ್ಕರ ಇದೆಲ್ಲ ತುಂಬ ಡೇಂಜರು. ನನಗೆ ಕೇಳಿದ್ರೆ ಮ್ಯೂಟ್ ಸೆಗ್ಮೆಂಟ್ಗೆ ಆಪ್ಷನ್ ಹೋಗಬೇಕು. ಅದು ಹೆಂಗೆ ಮಾಡೋದು ಅಂತ ನೀವು ಕೇಳ್ತೀರಾ? ಇದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಡೀಟೇಲಾಗಿ ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡ್ತಾರಲ್ಲ ಸೈಡಲ್ಲಿ ನಿಮಗೋಸ್ಕರ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ.
ಮೇರಾ ಟ್ರಾವೆಲ್ ಕನ್ನಡಿಗ ಚಾನಲ್. ಇದು ನಾನು ಇದರಲ್ಲಿ ಟ್ರಾವೆಲಿಂಗ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ನಾನು ಏನಂತಂದರೆ ನನ್ನ ಸಿಹಿ ನೆನಪುಗಳನ್ನು ಸೇವ್ ಮಾಡೋಕ್ಕೋಸ್ಕರ. ಯಾರು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ಲಿ ಇರುತ್ತೆ. ಮತ್ತು ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಭರತ್ ಡ್ಯಾನ್ಸ್ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನಾನು ಚಿಕ್ಕವನಿದ್ದಾಗ ಡ್ಯಾನ್ಸ್ ಆಡಿದ್ದೆ. ನೋಡ್ತಾ ಇರಲ್ಲ, ಕಾಪಿರೈಟ್ಸ್ ಬಂದಿರುವಂಥದ್ದು. ಹೆಂಗೆ ಕ್ಲೇಮ್ ಮಾಡೋದಂತೆ, ಮೊದಲನೇದಾಗಿ ಇದ್ರ ಮೇಲೆ ಕ್ಲಿಕ್ ಕೊಡಬೇಕು. ಕ್ಲಿಕ್ ಕೊಟ್ಟಾಗ ನೋಡಿ ಇಲ್ಲಿ ವಿಸಿಬಿಲಿಟಿ, ಪಬ್ಲಿಕ್ ರೆಸ್ಟ್ರಿಕ್ಷನ್ಸ್, ಕಾಪಿರೈಟ್ಸ್ ಅಂತ ಇರುವಂಥದ್ದು. ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೋಡ್ತಾ ಇರಲ್ಲ, ಕಾಪಿರೈಟ್ ಪ್ರೊಟೆಕ್ಟೆಡ್ ಕಾಂಟೆಂಟ್ ಫೌಂಡ್ ಅಂತ. ಇಲ್ಲಿ ನೋಡಿ ರಿವ್ಯೂ ಇಶ್ಯೂಸ್ ಅಂತ ಐತೆ. ಇದ್ರ ಮೇಲೆ ನಾನು ಕ್ಲಿಕ್ ಕೊಡ್ತೀನಿ. ರಿವ್ಯೂ ಇಶ್ಯೂಸ್ ಮೇಲೆ ನಾನು ಕ್ಲಿಕ್ ಕೊಟ್ಟಾಗ ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಫುಲ್ಲು ಮ್ಯೂಸಿಕ್ ಇರುವಂಥದ್ದು. ಅದ್ರಗೋಸ್ಕರನೇ ಮೊದಲನೇದಾಗಿ ಈ ಒಂದು ಆಡಿಯೋಗೆ ಬರೋಣ. ನೋಡ್ತಾರಲ್ಲ, ಆಡಿಯೋ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಮತ್ತು ಅವರ ಓನರ್ ಇದ್ದಾರಲ್ಲ ನೋಡಿ, ಓನರ್ ಬಂದ್ಬಿಟ್ಟು ಆರ್ಚರ್ಡ್ ಮ್ಯೂಸಿಕ್ ಅಂತ. ಆಮೇಲೆ ಇಂಪ್ಯಾಕ್ಟ್ ಆನ್ ವಿಡಿಯೋ, ಇನ್ನೇನು ಇಂಪ್ಯಾಕ್ಟ್ ಆಗಿರುತ್ತೆ ಇಲ್ಲಿ ನೋಡ್ಬೋದು ನಾವು. ಆಮೇಲೆ ನೋಡ್ತಾರಲ್ಲ, ಆ್ಯಕ್ಷನ್ಸ್ ಯು ಕ್ಯಾನ್ ಟೇಕ್, ಹೇಳ್ದಲ್ಲ 3 ಆಪ್ಷನ್ಸು: ಮ್ಯೂಟ್ ಸೆಗ್ಮೆಂಟು, ಟ್ರಿಮ್ ಸೆಗ್ಮೆಂಟ್, ಡಿಸ್ಪ್ಯೂಟ್. ಆ್ಯಕ್ಚುಲಿ ಇನ್ನೊಂದು ಆಪ್ಷನ್ ಇದೆ. ನೋಡ್ತಾರಲ್ಲ, ಫಾರ್ ಮೋರ್ ಆಪ್ಷನ್ಸ್ ವಿಸಿಟ್ youtube.studio.com. ಆ್ಯಕ್ಚುಲಿ ನಮಗೆ ಮೊದಲನೇ ಆಪ್ಷನ್ನೇ ತುಂಬ ಇಂಪಾರ್ಟೆಂಟು. ನೋಡ್ತಾ ಇರ್ಬೋದಲ್ಲ, ಮ್ಯೂಟ್ ಸೆಗ್ಮೆಂಟ್. ಹೇಳ್ದಲ್ಲ, ಮ್ಯೂಟ್ ಸೆಗ್ಮೆಂಟ್ ಮೇಲೆ ಕ್ಲಿಕ್ ಕೊಟ್ಬಿಟ್ರೆ ಮ್ಯೂಟ್ ಆಗ್ಬಿಡ್ತಾವೆ ಒಂದು ಪಾರ್ಟು. ಆಮೇಲೆ ನೀವು ಬೇಕಾದ್ರೆ ಟ್ರಿಮ್ ಮಾಡ್ಕೊಬೋದು, ನಿಮ್ಮ ಇಷ್ಟ ಅದು. ಆದರೆ ನನಗೆ ಕೇಳಿದ್ರೆ ಬೆಸ್ಟ್ ಇರುವಂಥದ್ದು ಏನಂದರೆ ಮ್ಯೂಟ್ ಸೆಗ್ಮೆಂಟ್ ಅಂತ. ಆಗ ನಾನು ಮ್ಯೂಟ್ ಸೆಗ್ಮೆಂಟ್ ಮೇಲೆ ನಾನು ಕ್ಲಿಕ್ ಕೊಡ್ತೀನಿ. ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಪ್ರಿವ್ಯೂ ನೀವು ನೋಡಬಹುದು. ಆ ಒಂದು ಟೈಮ್ನಲ್ಲಿ ಅದು ರಿಮೂವ್ ಆಗಿಬಿಡುತ್ತೆ. ಸೊ ನೀವು ಕಂಟಿನ್ಯೂ ಅಂತ ಕ್ಲಿಕ್ ಕೊಡಬೇಕು. ಆಮೇಲೆ ಈ ಥರ ನಮಗೆ ಬರುತ್ತೆ, ರೆಡಿ ಟು ಮ್ಯೂಟ್ claimed segment. This process may take a while after your video has been edited. We will update any viewing or monetization restrictions. ಅಂದರೆ ಅಕಸ್ಮಾತ್ ಏನಾದರೂ ನೀವು ರೆಡಿ ಇದ್ದೀರಾ ಅಂದರೆ ನೀವು ಮ್ಯೂಟ್ ಅಂತ ಆಮೇಲೆ ಕ್ಲಿಕ್ ಕೊಡ್ಬೋದು. ಆಮೇಲೆ ಹೇಳ್ತಿದ್ದಾರೆ ಪ್ರಾಸೆಸ್ಸು ಸ್ವಲ್ಪ ಹೊತ್ತು ಟೈಮ್ ತೊಗೊಬೋದು ಅಂತ. ನೀವು ಎಡಿಟ್ ಮಾಡಿರ್ತಾರಲ್ಲ ವಿಡಿಯೋನ, ಸ್ವಲ್ಪ ಹೊತ್ತು ಟೈಮ್ ತೊಗೊತಾರೆ. ಆಮೇಲೆ ಯೂಟ್ಯೂಬರು ಅಪ್ಡೇಟ್ ಮಾಡ್ತಾರೆ. ಆಮೇಲೆ ನಾವು ಮ್ಯೂಟ್ ಮಾಡ್ತೀವಿ. ಮ್ಯೂಟ್ ಮಾಡಿದಾಗ ನೋಡಿ, ಆ ಒಂದು ಸೆಗ್ಮೆಂಟ್, ಪರ್ಟಿಕ್ಯುಲರ್ ಸೆಗ್ಮೆಂಟ್ ಇರುತ್ತಲ್ಲ, ಅದು ನಮಗೆ ಮ್ಯೂಟ್ ಆಗಿರುತ್ತೆ. ನೋಡ್ತಾ ಇರ್ಬೋದಲ್ಲ, ಅದು ಮ್ಯೂಟ್ ಆಗಿರುವಂತಹದ್ದು. ಆಮೇಲೆ ನೋಡ್ತಾರಲ್ಲ, ನಾವು ಮ್ಯೂಟ್ ಕೊಟ್ಟಿದ್ವಲ್ಲ ಪೂರ್ತಿನೂ ನೋಡಿ, ವಿಡಿಯೋ ಎಡಿಟಿಂಗ್ ಇನ್ ಪ್ರೋಗ್ರೆಸ್ ಅಂತ ಇರುವಂಥದ್ದು. ನಾವು ಕೊಟ್ಬಿಟ್ರೆ ನೋಡ್ತಾ ಇರ್ಬೋದಲ್ಲ, ಫುಲ್ಲು ಪ್ರೋಗ್ರೆಸ್ಸಲ್ಲಿ ಇರುವಂಥದ್ದು. ಈ ಥರ ನೀವು ಮಾಡಿಕೊಂಡು ಕೂಡ ನೀವು ಮ್ಯೂಟ್ ಮಾಡಬಹುದು. ಈ ಥರ ನೀವು ನಿಮ್ಮ ಒಂದು ಏನೈತಲ್ಲ ಕಾಪಿ ರೈಟ್ಸ್ನ ನೀವು ಕ್ಲೇಮ್ ಮಾಡ್ಬೋದು. ಈ ಥರ ಕ್ಲೇಮ್ ಮಾಡಿದ್ರೆ ನೀವು ತುಂಬಾ ಸೇಫ್ ಅಂತ ಹೇಳ್ಬೋದು. ದಯವಿಟ್ಟು ಆದಷ್ಟು ನಿಮ್ಗೆ ಏನಾದರೂ ಕಾಪಿ ರೈಟ್ಸ್ ಬಂದರೆ ದಯವಿಟ್ಟು ಆದಷ್ಟು ಅದನ್ನ ಬೇಗ ಕ್ಲೇಮ್ ಮಾಡ್ಕೊಂಬಿಡಿ. ಇಲ್ಲಾಂದ್ರೆ ಹೇಳ್ದಲ್ಲ, ಮಾನಿಟೈಸೇಷನ್ ಸಮಯದಲ್ಲಿ ಕಾಪಿರೈಟ್ಸ್ ಬಂದೈತೆ, ನಿಮ್ಮನ್ನ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ ಅಂತ ಬಂದ್ಬಿಡುತ್ತಲ್ಲಿ. ಅದ್ರಗೋಸ್ಕರನೇ ಹೇಳ್ತಿರೋದು. ಅಕಸ್ಮಾತ್ ಏನಾದರೂ ರಿವ್ಯೂಸ್ ಕಾಂಟೆಂಟ್ ಕೂಡ ಬರ್ಬೋದು, ಗೊತ್ತಿಲ್ಲ, ಏನು ಬೇಕಾದ್ರೂ ಬರ್ಬೋದು. ಆದಷ್ಟು ನಿಮ್ದೇನಾದ್ರು ಕಾಪಿರೈಟ್ಸ್ ಆದರೆ ವಿಡಿಯೋ ಆಗಲಿ ಮ್ಯೂಸಿಕ್ ಆಗಲಿ ದಯವಿಟ್ಟು ಅದನ್ನ ಆದಷ್ಟು ಬೇಗ ಕ್ಲೇಮ್ ಮಾಡಿಬಿಡಿ. ಅದನ್ನ ಈ ಥರ ನಾವು ಕ್ಲೇಮ್ ಮಾಡೋದು. ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಕ್ತಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಆಮೇಲೆ ನೀವು ಕ್ಲೇಮ್ ಮಾಡ್ತಿಲ್ಲ, ಅದು ಕ್ಲೇಮ್ ಮಾಡಿದ್ರೆ ಸ್ವಲ್ಪ ಹೊತ್ತು ಆಮೇಲೆ ಅದು ನಾನ್ ಕಾಪಿರೈಟ್ಸ್ ಆಗಿಬಿಡುತ್ತೆ. ಈ ಥರ ನೀವು ಕೂಡ ಕ್ಲೇಮ್ ಮಾಡಬಹುದು. ಮತ್ತು ಈ ಥರನೇ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಕಾಮೆಂಟ್ ಮಾಡಿದ್ರೆ ನನಗೆ ತುಂಬ ಪ್ರೋತ್ಸಾಹ ನೀಡ್ತೀರಾ. ಆಮೇಲೆ ಯೂಟ್ಯೂಬ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನೋಡ್ತಾರಲ್ಲ ಕೆಳಗಡೆ ನಿಮಗೋಸ್ಕರ ನಂಬರ್ ಹಾಕಿದ್ದೀನಿ. ಇದನ್ನ ದಯವಿಟ್ಟು ತೊಗೊಂಡು ನನಗೆ ವಾಟ್ಸಪ್ ಮಾಡಿ. ದಯವಿಟ್ಟು ನನಗೆ ಕಾಲ್ ಮಾಡೋಕ್ಕೆ ಹೋಗ್ಬಿಡಿ, ವಿಡಿಯೋ ಮಾಡ್ತಾ ಇರ್ತೀನಿ. ಅದ್ರಗೋಸ್ಕರ ಡಿಸ್ಟರ್ಬೆನ್ಸ್ ಆಗಿರುತ್ತೆ, ಅದಕ್ಕೋಸ್ಕರ ಹೇಳ್ತಿರೋದು. ಏನಾದರೂ ಹೆಲ್ಪ್ ಬೇಕಂದ್ರೆ, ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದ್ರೆ ಹೇಳ್ದಲ್ಲ, ನಂಬರ್ ಹಾಕಿದ್ದೀನಿ, ತೊಗೊಂಡು ನನಗೆ ವಾಟ್ಸಪ್ ಮಾಡಿ. 100% ನಿಮಗೋಸ್ಕರ ರಿಪ್ಲೈ ಮಾಡೇ ಮಾಡ್ತೀನಿ. ಮತ್ತು ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಈ ಥರನೇ ವಿಡಿಯೋಸ್ ಬೇಕಂದರೆ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.